ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೇಳುತ್ತಾ ಇದೆ. ಕಾಳಗಿ ತಾಲೂಕಿನಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಾಳಗಿ ಬರಪೀಡಿತ ತಾಲೂಕು, ಕಾಳಗಿಯನ್ನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡೋದಕ್ಕೆ ಒತ್ತಾಯ ಕೇಳಬರ್ತಾ ಇದೆ. ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿ ಅಂತ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇವತ್ತು ತಾಲೂಕಿನ ರೈತರು ಕಾಳಗಿ ಪಟ್ಟಣ ಬಂದ್ಗೆ ಕರೆ ಕೂಡ ಕೊಟ್ಟಿದ್ದಾರೆ. ವಿವಿಧ ರೈತ ಸಂಘಟನೆಗಳು, ರೈತ ಸೇನೆ ವತಿಯಿಂದ ಬಂದ್ ಮಾಡಲಾಗಿದೆ. ಬೆಳೆ ಪರಿಹಾರ, ಬೆಳೆ ವಿಮೆ ಅನ್ಯಾಯವನ್ನು ಖಂಡಿಸಿ ಬಂದ್ ಮಾಡಲಾಗಿದೆ. ಇನ್ನು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಬೆಳೆ ವಿಮೆ ಅಂತ ತಂದಿತ್ತು. ಆ ಫಸಲ್ ಬಿಮಾ ಯೋಜನೆ ಅನ್ನೋ ಯೋಜನೆ ಏನಿದೆ, ಅದರಲ್ಲಿ ಭಾರಿ ಅನ್ಯಾಯವಾಗ್ತಾ ಇದೆ, ಅಕ್ರಮಗಳು ನಡೀತಾ ಇದೆ ಅನ್ನುವಂತಹ ಆರೋಪ ಇವತ್ತು ನೆನ್ನೆದಲ್ಲ. ಕಂಪನಿಗಳಿಗೆ ಪ್ರಾಫಿಟ್ ಆಗ್ತಾ ಇದೆ ಅನ್ನೋ ಆರೋಪ ಇವತ್ತು ನೆನ್ನೆದಲ್ಲ. ಸಾವಿರಾರು ಕೋಟಿ ರೂಪಾಯಿ ಕಂಪನಿಗಳಿಗೆ ಪ್ರಾಫಿಟ್ ಆಗ್ತಾ ಇದೆ ಈ ಯೋಜನೆಯಲ್ಲಿ. ಇದು ಒಂದು ಕಡೆ. ಮತ್ತೊಂದು ಕಡೆ ತಾಲೂಕು ತೀವ್ರ ಬರಪೀಡಿತ ಇದೆ. ರಾಜ್ಯ ಸರ್ಕಾರಕ್ಕೂ ಗೊತ್ತಿದ್ದು, ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಎಲ್ಲೆಲ್ಲಿ ಬೆಳೆಗಳು ಹಾನಿ ಉಂಟಾಗಿದೆ ಅದರ ಸರ್ವೆ ಮಾಡಬೇಕು. ಯಾರ್ಯಾರು ರೈತರು ಬೆಳೆ ಕಳ್ಕೊಳ್ತಾ ಇದ್ದಾರೆ ಅಂಥವರಿಗೆ ಬೆಳೆ ಪರಿಹಾರವನ್ನು ಕೊಡೋದಕ್ಕೆ ಮುಂದಾಗಬೇಕು. ಕೇಂದ್ರ ಸರ್ಕಾರದಿಂದಲೂ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಅನುದಾನವನ್ನು ಪಡ್ಕೊಳ್ಬೇಕು ಅದಕ್ಕೆ. ಆದರೆ ರಾಜ್ಯ ಸರ್ಕಾರವೂ ಕೂಡ ಈ ನಿರ್ಲಕ್ಷ್ಯವನ್ನು ತೋರ್ತಾ ಇರೋದ್ರಿಂದಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ.